ಟ್ಯೂಸ್ಡೇ ಮಾರ್ನಿಂಗ್. ಸೊ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ನೋಡಿ ಗಾಯ್ಸ್, ಇವಾಗ ನಾವು ಊಟ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಮಾಡಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಏನಿದು ವ್ಲಾಗ್ ಸ್ಟಾರ್ಟಿಂಗಲ್ಲೇ ಮಾರ್ಕೆಟ್ ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇದು ಆ್ಯಕ್ಚುಲಿ ಬಂದು ಮಂಡೇ ನೈಟ್ ನಾನು ಹೋಗಿದ್ದೆ ಮಾರ್ಕೆಟ್ಗೆ. ನೈಟ್ ಅಂದರೆ 7:30 ಹಂಗಾಗಿತ್ತು. ಆವಾಗ ಹೋಗಿದ್ದೆ, ಅಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ಕೆಟಿಗೆ ಹೋಗಿದ್ದೆ, ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಹಾಗೆ ನಾನೇ ಯೋಚನೆ ಮಾಡ್ಕೊಂಡು ನಿಂತಿದ್ದೀನಿ. ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಇದೇ ತೊಗೋಬೇಕು ಅಂತ ಹೋಗಿರಲಿಲ್ಲ. ಅದಕ್ಕೆ ಅಲ್ಲಿ ಹೋಗಿ ಯಾವುದೋ ತರಕಾರಿ ತೊಗೋಬೇಕು ಅನ್ಸುತ್ತೋ ನೋಡಿಕೊಂಡು ತೊಗೊಳ್ತಾ ಇದ್ದೆ. ಹಾಗೆ ಬಂದು ನೈಟ್ಗೆ ಸ್ಪೆಷಲಾಗಿ ಎಗ್ ಕರಿ ನೋಡಿಕೊಂಡು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಟೇಸ್ಟ್ ಏನೋ ಚೆನ್ನಾಗಿ ಬಂದಿತ್ತು, ಬಟ್ ಅದು ಎಗ್ ಅವ್ರು ಯಾವ ಥರ ಹೇಳಿದ್ರು ಆ ಥರ ಹಾಕೋಕ್ಕೆ, ಅಂದರೆ ಅದೇನೋ ಒಂಥರ ಸ್ವಲ್ಪ ಸೀದೋಗೋ ಥರ ಮಾಡಿಬಿಟ್ಟಿದ್ದೆ. ಏನಿಲ್ಲ, ಸ್ವಲ್ಪ ಮಸಾಲ ಸ್ಪೈಸಸ್ ಹಾಕ್ಕೊಂಡು, ಎಣ್ಣೆ ಹಾಕ್ಕೊಂಡು, ಆನಿಯನ್ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ. ಕೆಂಪು ಮೆಣಸಿನ್ಕಾಯಿ ಇರುತ್ತಲ್ಲ ಅದು, ಮತ್ತು ಒಂದು ಟೊಮ್ಯಾಟೊನ ಹಾಕ್ಕೋಬೇಕು ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಫುಲ್ ಫ್ರೈ ಆಗಬೇಕು. ನಂದು ಫ್ರೈ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಸೀದೋಗೋ ರೇಂಜಿಗೆ ಫ್ರೈ ಆಗಿಬಿಟ್ಟಿತ್ತು. ಬಟ್ ಗರಂ ಮಸಾಲೆ ಎಲ್ಲ ಹಾಕಿ ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ ನೋಡೋಣ ಹಾಗೆ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಜೊತೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದೆರಡು ನಿಮಿಷ ಬಾಯ್ಲ್ ಮಾಡಿ ಆದಮೇಲೆ ಒಂದೊಂದೇ ಎಗ್ಗನ್ನು ನೀಟಾಗಿ ಎಗ್ನ ಒಡೆದ್ಬಿಟ್ಟು ಅದರಲ್ಲಿ ಸೇರಿಸ್ಬೇಕು. ನಾನು 2 ಎಗ್ಗು 3 ಎಗ್ ಹಾಕಿದ್ದೆ. ಅದು ಟೇಸ್ಟೇನೋ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಸೀದೋಗಿರೋದ್ರಿಂದ ಸ್ವಲ್ಪ ಸೀದೋಗಿರೋ ಥರ ಸ್ವಲ್ಪ ಫ್ಲೇವರ್ ಬರ್ತಾಯಿತ್ತು ಅಷ್ಟೇ. ಜೊತೆಗೆ ಅನ್ನ ಮತ್ತು ಮೊಟ್ಟೆ ಪಲ್ಯ ತಿಂದ್ಕೊಂಡೆ ನೈಟ್ಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಟ್ಯೂಸ್ಡೇ ಮಾರ್ನಿಂಗ್. ಸೊ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಇದು ಕಾಲೇಜ್ ವಿಡಿಯೋ, ಅಂದರೆ ಕಾಲೇಜ್ ವ್ಲಾಗ್ ಆಗಿರುತ್ತೆ, ಬೆಳಗ್ಗೆಯಿಂದ ಈವ್ನಿಂಗ್ ತನಕ. ಮೊನ್ನೆ ಒಂದು ಸಲ ಲಾಸ್ಟ್ ಟೈಮ್ ನೋಡ್ಕೊಂಡು ಬಂದಿದ್ರಿ ಅಲ್ವಾ, ಕಾಲೇಜ್ ಡೈರೀಸ್ ಅಂತ. ಸೊ ಅದೇ ಥರ ಡೇ ಇನ್ ಮೈ ಲೈಫ್ ವ್ಲಾಗ್ ಥರ. ನಾನು ಬೆಳಗ್ಗೆ ಇವತ್ತು 6 ಗಂಟೆಗೆ ಎದ್ದು ಜಿಮ್ ಮುಗಿಸ್ಕೊಂಡು ಬಂದು ಬೇಗ ಅಡುಗೆ ಮಾಡಿ ಇವತ್ತು ಸ್ಪೆಷಲಾಗಿ ನಾನು ಸೋಯಾಬೀನ್ ಪಲಾವ್ ಟ್ರೈ ಮಾಡಿದ್ದೆ. ಟಿಫನ್ ಮಾಡಿಕೊಂಡು ಬಂದೆ. ಅದು ಹೇಗಾಗಿತ್ತು ಅಂತ ಪೂರ್ತಿ ಯಾವ ಥರ ಮಾಡಿದ್ದೀನಿ ಅಂತ ರೆಸಿಪಿ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ, ಇವಾಗ ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿಲಿ, ನಮ್ಮ ಕ್ಲಾಸ್ CR ಇವರು. ನಮಗಿವಾಗ ಫಸ್ಟ್ ಕ್ಲಾಸ್ MSN ಬರಲ್ವಾ? ನನ್ನ ಫ್ರೆಂಡು ನಾಚ್ಕೋತಾ ಇದ್ದಾಳೆ ಬಾ ಅಂತಂದರೆ ವಿಡಿಯೋಗೆ. ಓಕೆ, ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಇವಾಗ. ನಮ್ಮ ಕ್ಲಾಸ್ ಫ್ರೆಂಡ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡೋಣ ಅಂದರೆ ಕೆಲವೊಬ್ರು ನಾಚ್ಕೊತಾರೆ, ಕೆಲವೊಬ್ರು ವೀಡಿಯೋ ಮಾತೇ ಆಡೋದಪ್ಪ, ಏನು ಮಾಡೋದು? ಸರಿ, ಕ್ಲಾಸ್ ರೂಮ್ ಬಂತು. ಹಾಯ್ ಮಾಡು ಶಶಿ, ನಮ್ಮ ಓಲ್ಡ್ ವಾರ್ಡ್ಮೇಟ್ ಇವನು. ನಾನು ಅಸೈನ್ಮೆಂಟ್ ಬರಿತಾ ಇದ್ದೀವಿ. ನಮಗೆ ಫಸ್ಟ್ ಕ್ಲಾಸಲ್ಲಿ ಕ್ಲಾಸ್ ತೊಗೊಂಡಿಲ್ಲ, ವರ್ಕ್ ಕೊಟ್ಟಿದ್ದಾರೆ. ಸೊ ಏನದು ಅದು ಓದೋಕ್ಕೂ ಬರ್ತಾಯಿಲ್ಲ, ಬೋರ್ಡಲ್ಲಿ ಕಣ್ಣೇ ಕಾಣಿಸ್ತಾ ಇಲ್ಲ. ಇವಾಗ ಅದನ್ನು ಬರಿಬೇಕು. ಸರ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಅಸೈನ್ಮೆಂಟ್ ಬರೆದು ಮುಗಿಸೋಣ ಅಂತ ಬರಿತಾ ಇದ್ದೀವಿ. ಮೌನಂಗೆ ತುಂಬ ಹಲ್ಲು ನೋವಂತೆ. ಏನಾಗಿದೆ ಮೌನ ಹಲ್ಲಿಗೆ? ಏನಾಗಿದೆ ಹೇಳು? ಏನೂ ಆಗಿದೆ, ನೋಡ್ತಾ ಇದೆ. ಹಲ್ಲಿಗೆ ಕ್ಲಿಪ್ ಹಾಕಿದಾರಲ್ವ, ಅದಕ್ಕೆ ಅವಳಿಗೆ ಫುಲ್ ಹಲ್ಲು ನೋವ್ತಾ ಇದೆಯಂತೆ. ನಂದು ಇನ್ನೊಂದು ಹೊಸ ಫ್ರೆಂಡ್ನ ತೋರಿಸ್ತೀನಿ. ಎಲ್ಲರೂ ಬರೀ ವಿಡಿಯೋಗೆ ಮಾತಾಡಿ ಅಂದರೆ ಬರೀ ಹಾಯ್ ಅಂತ ಮಾತ್ರ ಮಾಡ್ತಾರೆ, ಏನೂ ಮಾತೇ ಆಡೋಲ್ಲ. ಏನು ಮಾಡೋದು? ಬರೀ ಹಾಯ್ ಮಾಡ್ತಾರೆ ಅಷ್ಟೇ. ಏನಾದರೂ ಮಾತಾಡಿ ಅಂದರೆ ನಾಚ್ಕೊಂಡು ಸಾಯ್ತವೆ ನನ್ನ ಫ್ರೆಂಡ್ಸು. ಬೇರೆ ಕಡೆ ಎಲ್ಲ ಮಾತಾಡ್ತಾರೆ, ವಿಡಿಯೋದು ಮಾತಾಡಲ್ಲ. ಅಪ್ಸನಾ ನೋಡು, ಅಪ್ಸನಾ ಪಾಪ ಹುಡುಗಿರಿಗೆ ತುಂಬ ನಾಚಿಕೆ. ಏನು ಮಾಡೋದು? ಬನ್ನಿ ಅಸೈನ್ಮೆಂಟ್ ಬರೆಯೋಣ. ಇವಾಗ ಅಸೈನ್ಮೆಂಟ್ಸ್ ಅಂತಿದ್ದೀನಿ. ವರ್ಕ್ ಕೊಟ್ಟಿದ್ದಾರೆ, ವರ್ಕ್ ಬರೀಬೇಕು. ನಮ್ಗೆ ಇವಾಗ 2 ಕ್ಲಾಸ್ ಆಯಿತು. ಫುಲ್ಲು ನಿದ್ದೆ ಬರ್ತಾಯಿದೆ. ಎಷ್ಟು ನಿದ್ದೆ ಬರ್ತಾಯಿದೆ ಅಂದರೆ ಕಂಟಿನ್ಯೂಸ್ ಆಗಿ ಕ್ಲಾಸ್ ಕೇಳಿ ನಾನು ಮೌನ ಫುಲ್ ನಿದ್ದೆನೇ ಮಾಡ್ತಾಯಿದ್ವಿ ಅನಿಸುತ್ತೆ. ಕೂತ್ಕೊಂಡಿದ್ದೆ ಯಾವುದೋ ಚೀಸ್ ಅಂದ್ಕೊಂಡು. ನನಗೆ ಓದೋ ಟೈಮಲ್ಲಿ ಬುಕ್ ನೆನಪಾಗಲ್ಲ, ಕ್ಲಾಸ್ ಹೇಳೋ ಟೈಮಲ್ಲಿ ಬುಕ್ ಓದ್ತಾ ಇದ್ದೆ. ಬಟ್ ಆದರೂ ಕ್ಲಾಸ್ ಕೇಳ್ತೀನಿ, ಬಟ್ ತುಂಬ ನಿದ್ದೆ ಬರ್ತಾಯಿತ್ತು. ಇನ್ನೊಂದು ಕ್ಲಾಸ್ ಆದಮೇಲೆ ಊಟ ಮಾಡಿಕೊಂಡು ವಾರ್ಡ್ಗೆ ಹೋಗಿ ಆಮೇಲೆ ರೂಮ್ಗೆ ಹೋಗ್ಬಿಡೋದು. ಮಾಡಿ ಇವಾಗ ನೋಡಿ ಗಾಯ್ಸ್, ಇವಾಗ ನಾವು ಊಟ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಮೌನಂಗೆ ಸ್ವಲ್ಪ ಹಲ್ಲು ನೋವಿತ್ತಲ್ವ, ಅದಕ್ಕೆ ಐಸ್ ಕ್ರೀಮ್ ತಿಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಊಟ
ಮಾಡಿಬಿಟ್ಟೆ. ಊಟದ್ದು ವ್ಲಾಗ್ ಮಾಡೋಕ್ಕೆ ಮರ್ತೋಯ್ತು. ನಾನು ಸೋಯಾಬೀನ್ ಪಲಾವ್ ತಿಂದ್ಕೊಂಡೆ, ಅವಳು ಅನ್ನ ಸಾಂಬಾರು ಮತ್ತು ಏನೋ ಚಟ್ನಿ ಮಾಡಿದ್ದು ಚೆನ್ನಾಗಿತ್ತು, ಅದನ್ನು ತಿಂದ್ಕೊಂಡ್ಲು. ಇವಾಗ ಮಧ್ಯಾಹ್ನ ಮತ್ತೆ ಕ್ಲಾಸ್ ಹಾಕಿದ್ದಾರೆ, ವಾರ್ಡ್ ಹಾಕಿಲ್ಲ ಇವತ್ತು. ಕ್ಲಾಸ್ಗೆ ಹೋಗ್ಬೇಕು ಇವಾಗ. ಇನ್ನು 2 ಗಂಟೆ ತನಕ ಟೈಮ್ ಇದೆ. ಸೊ ನಾವು ಐಸ್ ಕ್ರೀಮ್ ತಿಂದ್ಕೊಂಡು ಇನ್ನೊಂದು ಸ್ವಲ್ಪ ಫೋನ್ ನೋಡಿಕೊಂಡು ಆಮೇಲೆ ಕ್ಲಾಸ್ಗೆ ಹೋಗ್ತೀವಿ. ಓಕೆ ಬಾಯ್. ನಾನು ಕ್ಲಾಸ್ ಮುಗಿಸ್ಕೊಂಡು ಆದಮೇಲೆ ಈವ್ನಿಂಗ್ ಸಿಗ್ತೀನಿ ಒಂದೇ ಸಲ. ಇವಾಗ ಬಾಯ್. ಸೊ ಫೈನಲಿ ಇವಾಗ ನಮ್ಮ ಕ್ಲಾಸ್ ಎಲ್ಲ ಮುಗೀತು. ಎಷ್ಟು ಬೋರ್ ಆಗ್ತಿತ್ತು ಅಂದರೆ ಬೆಳಿಗ್ಗೆಯಿಂದ ಕ್ಲಾಸಸ್. ಮಧ್ಯಾಹ್ನ ಕ್ಲಿನಿಕಲ್ಸ್ ಆದರೆ ಅಟ್ಲೀಸ್ಟ್ ಏನೋ ಒಂದು ಅನಿಸುತ್ತೆ. ನೋಡಿ ಅಲ್ಲಿ ನಮ್ಮ ಏನು ಕಾಶ್ಮೀರ್ ಗರ್ಲ್ಸ್ ಅವರಿಬ್ರು, ಬಿಸ್ಮಾ ಆ್ಯಂಡ್ ಖುಷ್ಬು, ಹಾಯ್ ಮಾಡಿ. ಸೊ ಬರೀ ಕ್ಲಾಸಸ್. ಹಾಂ, ನಮ್ಮ ಕ್ಲಾಸಲ್ಲಿ ವೈಟ್ ಜಿರಳೆಗಳು ಇವರಿಬ್ರು. ಅವ್ರಿಗೆ ಗೊತ್ತೇ ಆಗಲ್ಲ ಆಯ್ತಾ ನಾವೇನಂದ್ರು ಪಾಪ. ಸೊ ಫೈನಲಿ ಕ್ಲಾಸ್ ಇವಾಗ ಮುಗೀತು. ಮಳೆ ಬರ್ತಾ ಇದೆ. ಛತ್ರಿ ಕರೆಕ್ಟಾಗಿ ಹಿಡ್ಕೋ ಮೌನ. ನೋಡಿ ಗೈಸ್ ಯಾವ ಕಡೆ ನೋಡ್ತಾಳೆ ನೋಡಿ. ಅದು ಪಾಪ ಟೀಚರ್ಸ್ ಎಲ್ಲ ನಿಂತ್ಕೊಂಡೇ ಲೆಸನ್ ಮಾಡ್ತಾರೆ, ಅವ್ರಿಗೆ ಕಾಲು ನೋವಾಗಲ್ಲ. ನಾವು ಕೂತ್ಕೊಂಡು ಲೆಸನ್ ಕೇಳಿದ್ರು ನಮಗೆ ಸಾಕಾಗಿ ಹೋಗುತ್ತಪ್ಪ. ಮೌನ ಅಂತೂ ಅರ್ಧ ನಿದ್ದೆ, ಅರ್ಧ ಬರೆಯೋದು, ಹ್ಯಾಂಡ್ ರೈಟಿಂಗ್ ಎಲ್ಲ ಕಿಚಡಿ ಆಗಿತ್ತು. ನಾನು ಅಷ್ಟೇ, ಅರ್ಧ ನಿದ್ದೆ, ಅರ್ಧ ಫುಲ್ ಡ್ರಾಯಿಂಗ್. ಏನು ಮಾಡೋದು, ಇವಾಗಂತೂ ಫುಲ್ ಮಳೆ. ಪಿಂಕ್ ಪೆನ್ ಕೊಡೆ ಅಂದ್ರೆ ಚಿತ್ರ ಬಿಡಿಸೋಣ ಅಂದ್ರೆ ಕೊಡೋ. ಬರೀ ಚಿತ್ರ ಬಿಡಿಸ್ತಾಳೆ ಬರೀ ಕೂತ್ಕೊಂಡು. ಓಕೆ ಗಾಯ್ಸ್, ಇವಾಗ ಬಿಸಿ ಅಲ್ಲ ಚಳಿ ಮಳೆಯಲ್ಲಿ ಬಿಸಿ ಟೀ ಕುಡ್ಕೊಂಡು ಹೊಟ್ಟೆಲ್ಲಿಗೆಲ್ಲ ಹೋಗಿ ಮಲ್ಕೋಬೇಕು. ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಲ್ಲ, ಟೀ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಬರೀಬೇಕು. ನಾನು ಯಾವಾಗಲೂ ಬರಿತೀನಿ ಅಂತ ಬರೀ ಹೇಳೋದೇ ಮಾಡ್ತೀನಿ, ಬರೆಯೋದೇ ಇಲ್ಲ. ಓಕೆ ಇವಾಗ ಹೋಗ್ತೀವಿ. ಬಾಯ್ ಮೌನ. ಬನಾನಾ ತಗೋತಾ ಇದ್ದಾಳೆ. ಎಷ್ಟು ಮಳೆ ಬರ್ತಾ ಇದೆ ನೋಡಿ ಗಾಯ್ಸ್, ಎಷ್ಟು ಮಳೆ. ಹಾಗೆ ಬರ್ತಾ ಅಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರು. ಸೊ ಪ್ರಸಾದ ಸಿಕ್ತು. ಸೊ ಈ ಒಂದು ಚಿಕ್ಕ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.